ಕಲಬುರಗಿ ಜಿಲ್ಲೆಯ ಶಾಬಾದ್ ಉಪವಿಭಾಗ ಮಾಡ್ಬೋಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 18 ಜನವರಿ 2025ರಂದು ಈ ಮಲ್ಕೂಡ್ ಕ್ರಾಸ್ ಹತ್ತಿರ HP ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ. ಆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಲಾರಿ ಟ್ಯಾಂಕ್ನಿಂದ ಡೀಸೆಲನ್ನು ಅಂದಾಜು 350 ಲೀಟರ್ಸ್ ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಹೋಗಿರೋ ಬಗ್ಗೆ ದೂರು ಬಂದದ ಮೇರೆಗೆ ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 4/2025 ಡೀಸೆಲ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಈ ಡೀಸೆಲ್ ಕಳ್ಳರನ್ನು ಹಿಡ್ಕೊಳ್ಳೋಕ್ಕೆ ಒಂದು ಸಪರೇಟ್ ಟೀಮ್ ಮಾಡಲಾಗಿದೆ. DYSP ಶಂಕರಗೌಡ ನೇತೃತ್ವದಲ್ಲಿ ಜಗದೇವಪಾಲ CPI ಕಾಳ್ಗಿ ಮತ್ತು ಶ್ರೀಮತಿ ಶೀಲಾದೇವಿ PSI ತನಿಖೆ ಮತ್ತು ಚೇತನ್ PSI, ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ HC, ಕಮಲಾಕರ್ PC, ಮಾಲಗೊಂಡ PC, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲ್ಲಪ್ಪ, ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ. ಈ ತಂಡ ಯಾರು ಡೀಸೆಲ್ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅವರ ಪತ್ತೆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್, ಇವರು ಆರೋಪಿ ಅಲ್ವಾ, ರವಿ ನಾಯಕ್ ದಿಗಾವತ್ ಅಲಿಯಾಸ್ ತೋತ್ಲಾ ರವಿ ಅಂತ, ಅವ್ರು ತೋತ್ಲಾ ರವಿ ಅಂತ ಕರೀತಾರೆ. ಅವ್ರು 39 ವರ್ಷ ಡ್ರೈವರ್ ಕೆಲಸ ಮಾಡ್ತಾರೆ. ಅವರು ನಾರಾಯಣಪೇಟೆ ಜಿಲ್ಲೆದವರು, ತೆಲಂಗಾಣ ರಾಜ್ಯದವರು. ಅವ್ರನ್ನ ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ. ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರು ಅಲಿಯಾಸ್ ಸಕ್ರಿಯಾ ಅಂತ, ಅವರು ಬುಡ್ಗಾಣಿ ತಾಂಡ ಅಂತ, ಇವ್ರ ಜೊತೆ ಇವರು ಆರೋಪಿ ಆಗಿರ್ತಾರೋ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಇವರಿಬ್ಬರು ಸೇರಿಕೊಂಡು ಈ ಡೀಸೆಲ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂದರೆ, ಈ ಹಿಂದೆ 2024 ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ 11th ತಾರೀಕು ಈ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕುಮರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ 4 ಟಿಪ್ಪರ್ಗಳಿಂದ 400 ಲೀಟರ್ಸು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರಣೆ ಸಮಯದಲ್ಲಿ ಹೇಳಿರ್ತಾರೆ. ಒಟ್ಟಾರೆ ಇವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳಲ್ಲಿ, ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಟೋಟಲ್ 750 ಲೀಟರ್ಸ್ ಡೀಸೆಲ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಕಳ್ಳತನ ಅವರು ಯಾವ ಥರ ಮಾಡ್ತಾರೋ ಅಂದರೆ, ನೈಟ್ ಟೈಮ್ ಯಾರು ಲಾರಿಗಳನ್ನು ಒಂದು ರೆಸ್ಟಿಂಗ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ ಅಂಥಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಡೀಸೆಲ್ ಟ್ಯಾಂಕಿಗೆ ಒಂದು ಹೋಲ್ ಮಾಡಿಸಿ ಅದರಿಂದ ಇವರು ಅವ್ರು ಬೇರೆ ಕ್ಯಾನ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಅದರಲ್ಲಿ ಅವ್ರ ಕಾರಲ್ಲಿಟ್ಟು ಕಾರ್ ಮುಖಾಂತರ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಪ್ರಾಸೆಸ್ಸಲ್ಲಿ ತನಿಖೆಯಲ್ಲಿ ನಾವು ಈ ಕಳ್ಳತನಕ್ಕೆ ಉಪಯೋಗಿಸುವಂತಹ ಕಾರ್ AP21 BM 9548 ಅದನ್ನು ಸೀಸ್ ಮಾಡಲಾಗಿದೆ. ಅದರ ಜೊತೆ ಟೋಟಲ್ ನಗದು ಹಣ 58,000 ರೂಪೀಸ್ ನಾವು ಜಪ್ತಿ ಮಾಡಲಾಗಿದೆ. ಟೋಟಲ್ ಕಾರು ಪ್ಲಸ್ ಇದು ಹಣ ಸೇರಿ ಟೋಟಲ್ 5,58,000 ನಾವು ಅಷ್ಟು ಅಮೌಂಟ್ ಪ್ರಾಪರ್ಟಿಯನ್ನು ಸೀಸ್ ಮಾಡಲಾಗಿದೆ. ಇವರು ಆರೋಪಿತರು ಯಾರಂದ್ರೆ ತೆಲಂಗಾಣ ರಾಜ್ಯದವರಿದ್ದಾರೆ. ಇವರಿಂದ ನಮಗೆ ಈ ಡೀಸೆಲ್ ಕಳ್ಳತನ ಅನ್ನೋದು ಸಾಕಷ್ಟು ಇತ್ತೀಚಿನ ದಿನದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಎಸ್ಪೆಷಲಿ ಕಲಬುರಗಿ ರಿಬ್ಬನ್ಪಲ್ಲಿ ಏರಿಯಾ ಲಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು ಇವರು. ಇದರಿಂದ ನಾವು ಈ 2 ಕೇಸಸ್ಸಲ್ಲಿನೂ ನಾವು ಏನು ಡೀಸೆಲ್ ಕಳ್ಳತನ ಮಾಡಿದವರಿಗೆ ಹಿಡ್ಕೊಂಡಿದ್ದಕ್ಕೆ ನಾನು ಎಲ್ಲ ಶಾಬಾದ್ ಉಪವಿಭಾಗ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಏನಂದರೆ ಒಟ್ಟಾರೆ ನಾವು ಇವರು ಎಸ್ಪೆಷಲಿ ಲಾರಿ ಎಲ್ಲಿ ಪಾರ್ಕಿಂಗ್ ಮಾಡ್ತಾರಲ್ವ, ಅವರು ಒಂದು ಈ ಡೀಸೆಲ್ ಟ್ಯಾಂಕಿಗೆ ಒಂದು ಸ್ಟ್ರಾಂಗ್ ಡೀಸೆಲ್ ಟ್ಯಾಂಕ್ ಹಾಕ್ಕೊಂಡು ಅದಕ್ಕೆ ಲಾಕ್ ಸಿಸ್ಟಮ್ ಅಳವಡಿಸ್ಕೋಬೇಕು. ಮತ್ತು ಈ ತರಹ ಯಾವುದೋ ಸಡನ್ ಆಗಿ ಡೀಸೆಲ್ ಕ್ವಾಂಟಿಟಿ ಕಡಿಮೆ ಆಗೋದು ಅಥವಾ ಯಾರಾದರೂ ಅನುಮಾನಾಸ್ಪದ ಅವ್ರು ಲಾರಿ ಸುತ್ತಮುತ್ತಲು ಓಡಾಡ್ತಿದ್ದಾರೆ ತಕ್ಷಣ ನಾವು ನಮ್ಮ ಪೊಲೀಸವ್ರ ಗಮನಕ್ಕೆ ತಂದರೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಮತ್ತು ಇಮಿಡಿಯೇಟ್ ಆಗಿ ನಾವು ಆ್ಯಕ್ಷನ್ ತಗೊಳ್ಳೋಕ್ಕೂ ಆಗುತ್ತೆ. ಮತ್ತು ಎಲ್ಲಿ ಜಾಸ್ತಿ ಲಾರಿಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೋ ಅಟ್ಲೀಸ್ಟ್ ಅವ್ರ ಅಸೋಸಿಯೇಷನ್ ಒಂದು ಯಾರ ಸೆಕ್ಯೂರಿಟಿ ಹಾಕ್ಕೊಳ್ಳೋದು ಅಂಥದ್ದು ಒಂದು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಒಂದು ಇಟ್ಕೋಬೇಕಾಗುತ್ತೆ. ಪ್ಲಸ್ ಎಸ್ಪೆಷಲಿ ಜನರಲಿ ಟೋಲ್ ಪ್ಲಾಜಾ ಕಡೆ ನಿಲ್ಲಿಸ್ತಾರೆ ಜನರಲ್ ಆಗಿ ಲಾರೀಸ್, CCTV ಕ್ಯಾಮ್ರಾ ಇರುತ್ತೆ, ಅಂಥ ಸೆಕ್ಯೂರ್ಡ್ ಪ್ಲೇಸಲ್ಲಿ ನಿಲ್ಲಿಸ್ಕೋಬೇಕಾಗುತ್ತೆ. ಆಮೇಲೆ ನಮ್ಮ 112 ವೆಹಿಕಲ್ಸು ಇದೆ. ಇಮಿಡಿಯೇಟ್ ಆಗಿ ನಮ್ಮ 112ಗೂ ಗಮನಕ್ಕೆ ತರಬಹುದು. ಸೊ ದಟ್ ನಾವು ಇಮಿಡಿಯೇಟ್ ಆಗಿ ರೆಸ್ಪಾನ್ಸು ಕೊಡ್ತೀವಿ. ಪೊಲೀಸ್ ಠಾಣೆಯಲ್ಲಿ ಪೇಟ್ಸೂರೂರು ಗ್ರಾಮದಲ್ಲಿ
ಸೀಮಾಂತರ ಪ್ರದೇಶದಲ್ಲಿ ಶೇಖ್ ಮೆಹಬೂಬ್ ತಂದೆ ಶೇಖ್ ಶರ್ಫುದ್ದೀನ್ ಇವರ ಹೊಲದಲ್ಲಿ ಬಾಯಿ ಕಡೆ ಅಳವಡಿಸಿರುವಂತಹ 5 HP ಪೆಟ್ರೋಲ್ ಪಂಪ್ 5 HP ಮೋಟಾರ್ ಏನಿದೆ ಅದು ಡಿಸೆಂಬರ್ 12 ರಂದು ಕಳ್ಳತನ ಆಗಿದೆ. ಇದ್ರ ಬಗ್ಗೆನೂ ನಾವು 2024 ಹೋದ ವರ್ಷ ನಾವು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಇದರಲ್ಲಿ ಅವರದೇ ಸೇಮ್ ಟೀಮ್ ಆಗಿರುವಂಥ ಶಂಕರಗೌಡ ಪಾಟೀಲ್ ಮತ್ತು ಜಗದೇವ್ ಗೋಪಾಲ, ಚೇತನ್, ಶೀಲಾದೇವಿ ಮತ್ತು ಅವರ ಸಿಬ್ಬಂದಿ ಆದಂಥ ಪ್ರೇಮ್ ಕುಮಾರ್, ಕಮಲಾಕರ್, ಮಾಲ್ಗೊಂಡ, ಅರುಣ್, ಕೃಷ್ಣ, ವೀರ್ ಶೆಟ್ಟಿ, ಶಂಗಣ್ಣ, ರಮೇಶ್, ಚಂದ್ರಶೇಖರ್, ಶಾಂತಮಲ್ಲಪ್ಪ ಇವರೆಲ್ಲ ಸೇರಿಕೊಂಡು ಈ ಮೋಟರ್ ಕಳ್ಳತನ ಮಾಡಿರುವಂತಹ ಶಫೀಕ್ ಪಟೇಲ್ ತಂದೆ ಖಾಜಾ ಪಟೇಲ್ ಕೂಲಿ ಕೆಲಸ ಪೇಟ್ಶಿರೂರು ಗ್ರಾಮ ಮತ್ತು ಯೂನುಸ್ ತಂದೆ ಕಾಸಿಂ ಸಾಬ್ 32 ವರ್ಷ ಕೂಲಿ ಕೆಲಸ ಪೇಟ್ಶಿರೂರು ಗ್ರಾಮ ಇವರಿಬ್ಬರು ಆರೋಪಿಗಳನ್ನು ಬಂಧಿಸಿ ಅವರ ಆರೋಪಿತರಿಂದ 2 ನೀರೆತ್ತುವ ಮೋಟರ್ ಅಂದಾಜು 60,000 ರುಪೀಸ್ ಅವರನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ಮೋಟರ್ ಪಂಪ್ ಕಳ್ಳತನೂ ಒಂದು ಇಶ್ಯೂ ಇದೆ. ಎಸ್ಪೆಷಲಿ ಆಲನ್ ತಾಲೂಕು ಮತ್ತು ಬೇರೆ ಕಡೆ ಎಲ್ಲ ಮೋಟರ್ ಕಳ್ಳತನ ಆಗಿರುವುದು. ಬಟ್ ವಿತಿನ್ ಶಾರ್ಟ್ ನೋಟಿಸಲ್ಲಿ ಅಂತ ಮೋಟರ್ ಕಳ್ಳತನೂ ಪತ್ತೆ ಹಚ್ಚಿ ಅವ್ರಿಗೆ ಏನು ಜಸ್ಟಿಸ್ ಕೊಡಿಸಿದ್ರು ಇವರೆಲ್ಲ ನಮ್ಮ ಶಾಬಾದ್ ಉಪವಿಭಾಗ ಎಲ್ಲ ಅಧಿಕಾರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸಿಟಿಯಲ್ಲಿ ಒಂದು ಕಳ್ಳತನ ಮಾಡಿರ್ತಾರೆ, ಅಲ್ಲಿ ಮಾಡಿಕೊಂಡು ಆಮೇಲೆ ನಮ್ಮ ಮಲ್ಕೂಡ್ ಅಂದರೆ ಬಿಟ್ವೀನ್ ಮಾಡವಲ್ ಟು ಸೇಡಂ ರೋಡ್ ಇದರಲ್ಲಿ ಅಲ್ಲೊಂದು ಮಾಡ್ತಾರೆ. ಅದಾದಮೇಲೆ ನಮ್ಮಲ್ಲಿ ಕಂಪ್ಲೇಂಟ್ ಬಂದಾಗ ಗೊತ್ತಾಗುತ್ತೆ ಈ ಥರ ಇವರು ಮಾಡಿದ್ದಾರೆ ಅಂತಂದು. ಇಮಿಡಿಯೇಟ್ ನಮ್ಮ ಟೀಮ್ ನಮ್ಮ PSI ಇನ್ವೆಸ್ಟಿಗೇಷನ್ ಮಾಡ್ಗಳು ಮತ್ತು ನಮ್ಮ ಮಾಡ್ಗಳು PSI ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಅಂತ ನಾನು ಒಂದಿಷ್ಟು ಗೈಡ್ ಮಾಡಿದ್ದಾರೆ. ಇಮಿಡಿಯೇಟ್ ಅವರು ಟೋಲ್ ಗೇಟಾದಲ್ಲಿ ಚೆಕ್ ಮಾಡಬೇಕಾದ್ರೆ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು, ಒಂದು K05 ಪಾಸಿಂಗರ್ ಗಾಡಿ ಟೋಲ್ ಕಟ್ಟಾಗಿದೆ ಅಂತ. ನಮಗೆ ಆಲ್ರೆಡಿ ಒಂದಿಷ್ಟು CCTV ಹಳೆ CCTV ಫುಟೇಜ್, ಯಾಕಂದರೆ ಇವರು ಟಾರ್ಗೆಟೇ ಮಾಡ್ಬೋದಿಂದ ಸೇಡಂ ರಿಪ್ಪನ್ಪಲ್ಲಿ ಮತ್ತು ನಮ್ಮ ಕಲಬುರಗಿ ಟು ಶಾಬಾದ್ ವಾಡಿ ರೋಡು ಜಾಸ್ತಿ ಇದು ಹಳೆ CCTV ಫುಟೇಜನ್ನು ನಾವು ಚೆಕ್ ಮಾಡಿದಾಗ ಒಂದು ಮಹೇಂದ್ರ ಲೋಗಾನ್ ಗಾಡಿನೇ ಇವರು ಹೆಚ್ಚು ಉಪಯೋಗ ಮಾಡ್ತಿದ್ರು. ಮಹೇಂದ್ರ ಲೋಗಾನ್ ಒಂದು ಗಾಡಿದು ಟೋಲ್ ಕಟ್ಟಾಗಿತ್ತು, ಫಾಸ್ಟ್ಯಾಗ್ದಲ್ಲಿ ದುಡ್ಡು ಕಟ್ಟಾಗಿತ್ತು. ಅದು ಕರ್ನಾಟಕ ಪಾಸಿಂಗ್ ಇತ್ತು. ಬಟ್ ನಮ್ಮ PSI ಅವರು ಅದನ್ನೆಲ್ಲ ಡಿಟೇಲಾಗೆ ಚೆಕ್ ಮಾಡಿ ಅಂತ ಹೇಳಿದ್ರು. ಡಿಟೇಲಾಗೆ ನಾನು ಚೆಕ್ ಮಾಡಿದಾಗ ಗೊತ್ತಾಯಿತು ಆ ಮಹೇಂದ್ರ ಲೋಗಾನ್ ಗಾಡಿಗೆ ಫಾಸ್ಟ್ಯಾಗು ಚೆಸ್ಸಿ ನಂಬರ್ ಮೇಲೆ ಕಟ್ಟಾಗಿತ್ತು. ಬಟ್ ಗಾಡಿ ನಂಬರ್ ಬೇರೆ ಇದ್ದರೂ ಕೂಡ ಚೆಸ್ಸಿ ನಂಬರ್ಗೆ ಟ್ಯಾಗ್ ಇರೋದ್ರಿಂದ ಚೆಸ್ಸಿ ನಂಬರ್ಗೆ ದುಡ್ಡು ಕಟ್ಟಾಗಿತ್ತು. ಅದರ ಡಿಟೇಲ್ ಹೋದಾಗ ಗೊತ್ತಾಯಿತು ಇವ್ರದ್ದು ಯಾರು ಗಾಡಿ ಅಂತ. ಅವಾಗ ಗೊತ್ತಾಯಿತು ಇವರು ಮಾಡಿದ್ದಾರೆ ಅಂತ. ಅವಾಗಿಂದ ನಾವು ಫಾಲೋ ಅಪ್ ಮಾಡಿ ಮಾಡಿದಾಗ ಇದು ಸಕ್ಸಸ್ ಆಗಿದೆ. ಫಸ್ಟ್ ಟೈಮ್ ಹೆಡ್ಡೇಕ್ ಆಗಿತ್ತು. ಪೇಟ್ಶಿರೂರು ಕಾಳಿಗೆ ತಾಲೂಕ. ಓಕೆ. ನಮ್ದು ಸರ್ವೆ ನಂಬರ್ 5ದಾಗ ಒಂದು ಮೋಟ್ರ್ ಕೂಡ್ಸಿದ್ದೇವಿ ಬಾವಿದಾಗ. ಅದು ರಾತ್ರಿ ಕಳು ಮಾಡ್ಕೊಂಡು ಕೇಸ್ ಹೋಗಿ ಅದು ಕಬ್ಬಿನ ಇದ್ರಾಗಿ ಬಿಕಟ್ಟಿರು. ಪೊಲೀಸರು ಇದು ಮಾಡಿದೇವಿ. ಅವ್ರ ಸಹಾಯದಿಂದ ಅವರೆಲ್ಲ ತಂದು ಕೇಳ್ಸನ್ಕ ನಮಗೆ ಪೊಲೀಸ್ ಠಾಣೆದಾಗ ಇದು ಮಾಡಿದ್ರು, ಇಟ್ರು. ಹಿಂದ್ರಿಗಡಿ ಈ ಕಡೆ ತಂದ ಕೇಸ್ ನಮ್ಮ ಹ್ಯಾಂಡ್ ಓವರ್ ಮಾಡಿ. ಯಾವ ಬೆಳೆ ಬೆಳೆದಿದ್ರಿ? ಕಬ್ಬಿತ್ರಿ, 7 ಎಕರೆ ಕಬ್ಬಿತ್ತು. ಕಬ್ಬು ಅದು ಕದಿಯೋದಕ್ಕ ನಮ್ಮ ಕಟಾವ್ ಬಂದಿತ್ತು. ಅದು ಚಲೋ ಆಯ್ತು. ಆ ಕಟಾವ್ ಇದು ಮುಗಿದ ಮ್ಯಾಗ ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಊರಾಗೆ ತಂದು ಇದು ಕಡಾಯಿ ಇಸ್ಕೊಂಡ್ ಕೇಸ್ ನೀರ್ ಬಿಡ್ಲಕತ್ತೀವಿ. ಪೊಲೀಸರು ನಿಮ್ಗೆ ವಾಪಸ್ ತಂದು ಕೊಟ್ರು, ಹೆಂಗ ಅನ್ಸ್ಲಕತ್ತದ? ನಮ್ ಬಾಳ ಖುಷಿ ಅದ್ರ. ಪೊಲೀಸ್ ಬಾಬಾ ನಂಬಿಕೆ ಆಗಿದೆ. ಯಾಕಂದ್ರೆ ಅವ್ರು ಬಾಳ ಇದು